ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ದಾವೋಸ್ನಲ್ಲಿದ್ದಾರೆ ಡಿ ಕೆ ಶಿವಕುಮಾರ್. ಅಲ್ಲಿಂದಲೇ ಹೈಕಮಾಂಡ್ಗೆ ಪೆಟ್ಟು ಕೊಟ್ಟಿದ್ದಾರೆ, ಮುಖ್ಯಮಂತ್ರಿ ಪಟ್ಟದ ಪಟ್ಟು ಹಾಕಿದ್ದಾರೆ. ನೋಡಿ, ಅದೇನೋ ಸದಾಶಿವಂಗೆ ಅದೇ ಧ್ಯಾನ ಅಂತ ಹೇಳಿ ಒಂದು ಗಾದೆ ಮಾತಿದೆಯಲ್ಲ, ಆ ರೀತಿ ಆಗಿದೆ ಡಿ ಕೆ ಶಿವಕುಮಾರ್ ಅವ್ರ ಕತೆ. ಅಲ್ಲಿ ದಾವೋಸಿಗೆ ಹೋಗಿರೋದು ವರ್ಲ್ಡ್ ಎಕನಾಮಿಕ್ ಫೋರಮ್ ಅಲ್ಲಿ ಭಾಗವಹಿಸ್ಲಿಕ್ಕೆ. ಅಲ್ಲಿ ನ್ಯಾಷನಲ್ ಚಾನೆಲ್ಗಳಿಗೆಲ್ಲ ಇಂಟರ್ವ್ಯೂ ಕೊಟ್ಕೊಂಡು ಅಲ್ಲಿ ಮಾತಾಡ್ತಿರೋದು ಒನ್ಸ್ ಅಗೇನ್ ಇದೇ ಮುಖ್ಯಮಂತ್ರಿ ಪಟ್ಟದ ಬಗ್ಗೆ. ಏನೇನು ಮಾತಾಡಿದ್ದಾರೆ ಗೊತ್ತಾ? ಇಲ್ಲಿ ಮಾತನಾಡದ ಹಲವು ವಿಚಾರಗಳನ್ನ ಅಲ್ಲೂ ಹೋಗಿ ಮಾತನಾಡಿದ್ದಾರೆ. ಯಾಕಂದರೆ ನ್ಯಾಷನಲ್ ಚಾನಲ್ ಮಾತಾಡಿದ ಕೂಡಲೇ ಆಬ್ವಿಯಸ್ಲಿ ಹೈಕಮಾಂಡಿಗೆ ಮೆಸೇಜ್ ಹೋಗುತ್ತೆ. ಅದರಲ್ಲೂ ಕೂಡ ಇಂಟರ್ನ್ಯಾಷನಲ್ ಫೋರಮ್ನಲ್ಲಿ ಮಾತಾಡಿದಾಗ ಸಹಜವಾಗಿ ಭಾರತದಲ್ಲಿ ಸುದ್ದಿ ಆಗುತ್ತೆ, ದೇಶಾದ್ಯಂತ ಟಾಕ್ ಆಗುತ್ತೆ. ಹೈಕಮಾಂಡ್ ಅಂತೂ ನೋಡಿಯೇ ನೋಡುತ್ತೆ ಅನ್ನುವ ಕಾನ್ಫಿಡೆನ್ಸ್ ಅವರಿಗೆ. ಆ ಕಾನ್ಫಿಡೆನ್ಸ್ನಿಂದಲೇ ಇಷ್ಟೆಲ್ಲ ಮಾತಾಡಿದ್ದಾರೆ. ಏನೆಲ್ಲ ಮಾತಾಡಿದ್ದಾರೆ ಹಾಗಾದರೆ? ಏನೇನೆಲ್ಲ ಹೇಳಿದ್ದಾರೆ? ಹೈಕಮಾಂಡ್ಗೆ ಯಾವ ರೀತಿ ಪೆಟ್ಟು ಕೊಟ್ಟಿದ್ದಾರೆ? ಯಾವ ರೀತಿ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪಟ್ಟು ಹಾಕಿದ್ದಾರೆ? ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟು ಹಾಕ್ತಿರೋದು ಹೊಸ್ತೇನಲ್ಲ. ಆದರೆ ಹೊರದೇಶಕ್ಕೆ ಹೋಗಿ ದಾವೋಸ್ನಲ್ಲಿ ಕುಳಿತು ಅಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಮ್ಮಲ್ಲಿ ಅಲ್ಲಿ ಅವ್ರು ಸಭೆ ನಡೆಸಬೇಕಾಗಿರೋದೇ ಬೇರೆದು. ಅಲ್ಲಿ ಎವರಿ ಸೆಕೆಂಡ್, ಪ್ರತಿ ಕ್ಷಣವನ್ನು ಮೀಸಲಿಡಬೇಕಾಗಿರೋದೇ ಬೇರೆದಕ್ಕೆ. ಆದರೆ ಅಲ್ಲೂ ಕೂಡ ಭಾರತದ ರಾಷ್ಟ್ರೀಯ ಸುದ್ದಿವಾಹಿನಿಯ ವರದಿಗಾರರು, ಆ್ಯಂಕರ್ಗಳು ಎಲ್ಲ ಹೋಗಿದ್ದಾರಲ್ಲ, ಎಡಿಟರ್ಗಳೆಲ್ಲ. ಸೊ ಅವರಿಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಒಂದಲ್ಲ, ಎರಡೆರಡು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಆ ಇಂಟರ್ವ್ಯೂನಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂದರೆ, ನೋಡಿ, ಬಹುಶಃ ಭಾರತದಲ್ಲಾಗಲಿ ಕರ್ನಾಟಕದಲ್ಲಾಗಲಿ ಮಾಧ್ಯಮಗಳ ಜೊತೆ ಮಾತನಾಡದ ಹಲವು ವಿಚಾರಗಳನ್ನ ಅಲುಬಾಯಿಬಿಟ್ಟಿದ್ದಾರೆ. ಏನಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು? 4 ಗೋಡೆಗಳ ನಡುವೆ ನಡೆದಂಥ ಒಪ್ಪಂದ. ನೋಡಿ, ಮತ್ತೆ ಒಪ್ಪಂದದ ಮಾತಾಡಿದ್ದಾರೆ. ಮುಖ್ಯಮಂತ್ರಿ ಪಟ್ಟದ ಒಪ್ಪಂದ ಆದದ್ರ ಬಗ್ಗೆ ಮತ್ತೊಮ್ಮೆ ಅಲ್ಲಿ ಮಾತಾಡಿದ್ದಾರೆ. ಅದು 4 ಗೋಡೆಗಳ ನಡುವೆ ಆದಂಥ ಒಪ್ಪಂದ, ಹಾಗೂ ನಾವು ಕೆಲವು ಮಂದಿ ಇದ್ದಾಗ ಆದಂಥ ಒಪ್ಪಂದ. ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಆಲ್ ಆಫ್ ಅಸ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ನಡುವೆ ಒಂದಷ್ಟು ಒಪ್ಪಂದ ಆಗಿದೆ, ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಹೇಳ್ತಾರೆ. ಅಷ್ಟೇ ಹೇಳಿ ಸುಮ್ಮನಾದರೆ ಪರವಾಗಿಲ್ಲ. ಏನು ಹೇಳ್ತಾರೆ? ನನ್ನ ನಾಯಕರ ಮೇಲೆ ನನಗೆ ನಂಬಿಕೆ ಇದೆ, ಅವ್ರನ್ನ ನಂಬಿದ್ದೀನಿ, ನನ್ನ ನಾಯಕರು ನಿರ್ಧಾರ ಮಾಡ್ತಾರೆ, ಆತ್ಮವಿಶ್ವಾಸ ಇದೆ ನನಗೆ ನನ್ನ ನಾಯಕರ ಬಗ್ಗೆ ಅಂತ ಹೇಳ್ತಾರೆ. ಮತ್ತು ಅವರೇ ಹೇಳ್ತಾರೆ, ನನ್ನ ನಂಬರ್ ಬಗ್ಗೆ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ. ನನ್ನ ನಂಬರ್ 140 ಅಂತ ಅಲ್ಲಿ ರಿಪೀಟ್ ಮಾಡ್ತಾರೆ. ಮತ್ತೆ ಆ್ಯಂಕರ್ ಏನು ಮಾಡ್ತಾರೆ, ನಾನು ಮುಂದಿನ ಮುಖ್ಯಮಂತ್ರಿಯ ಜೊತೆ ಮಾತನಾಡ್ತಿದ್ದೀನಿ ಅಂತ ಅಂದ್ಕೊಂಡು ನಿಮಗೆ ವಿಶ್ ಮಾಡ್ತೀನಿ ಅಂತ ಶೇಕ್ ಹ್ಯಾಂಡ್ ಕೊಟ್ಟರೆ ಅವ್ರು ವಿಶ್ನ ಸ್ವೀಕಾರ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಜೋಬೊಳಗಿದ್ದ ಕೈ ತೆಗೆದು ಶೇಕ್ ಹ್ಯಾಂಡ್ ಕೊಡ್ತಾರೆ. ಶೇಕ್ ಹ್ಯಾಂಡ್ ಕೊಟ್ಟ ನಂತರ ಹೇಳ್ತಾರೆ ಅವರು, ಐ ಲಿವ್ ಆನ್ ಹೋಪ್, ಹಾರ್ಡ್ ವರ್ಕ್ಗೆ ಫಲ ಸಿಕ್ಕೇ ಸಿಗುತ್ತೆ. ವಿ ನೆವರ್ ವರ್ಕ್ ಆನ್ ನಂಬರ್ಸ್, ವಿ ವರ್ಕ್ ಆ್ಯಸ್ ಎ ಟೀಮ್ ಅಂತ ಹೇಳ್ತಾರೆ. ಮತ್ತು ಆ್ಯಂಕರ್ ಕೇಳ್ತಾರೆ, ನೋಡಿ, ರಾಜಸ್ಥಾನದಲ್ಲೂ ಕೂಡ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ನಡುವೆ ಇದೇ ರೀತಿ ನಡೀತಾ ಇತ್ತು. ಅಲ್ಲಿ ಕಡೆಗೂ ಸಚಿನ್ ಪೈಲಟ್ ಸಿ ಎಂ ಆಗ್ಲಿಕ್ಕೆ ಆಗಲೇ ಇಲ್ಲ. ಇದೇ ರೀತಿ ಆಗುತ್ತೆ, ಇವತ್ತಾಗ್ತಾರೆ, ನಾಳೆ ಆಗ್ತಾರೆ, ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತಲೇ 5 ವರ್ಷ ಕಳೆದೋಯ್ತು. ಇಲ್ಲೂ ಕೂಡ ಅದೇ ರೀತಿ ಆಗುತ್ತಾ ಅಂತ ಕೇಳಿದಾಗ, ಅದ್ರ ಬಗ್ಗೆ ನಾನು ಮಾತಾಡಲ್ಲ, ಬೇರೆ ರಾಜ್ಯದ ಬಗ್ಗೆ ಮಾತಾಡಲ್ಲ, ಅಲ್ಲೇನಾಯಿತು ಅನ್ನೋದು ನನಗೆ ಬೇಕಾಗಿಲ್ಲ, ಲೆಟ್ ಅಸ್ ಲಿವ್ ಆನ್ ಹೋಪ್ ಅಂತ ಹೇಳ್ತಾರೆ ಅವರು. ಅಂದರೆ ಡಿ ಕೆ ಶಿವಕುಮಾರ್ ಅವ್ರು ಹೇಳೋದೇನೆಂದರೆ, ಬೇರೆ ರಾಜ್ಯದಲ್ಲಿ ಅಲ್ಲಿ ಅಧಿಕಾರ ಹಸ್ತಾಂತರ ಆಗದೆ ಹೋಗಿರ್ಬೋದು, ಆದರೆ ಇಲ್ಲಿ ಹಾಗಾಗಲ್ಲ ಅನ್ನೋ ಮಾತು ಹೇಳ್ತಾರೆ. ಮತ್ತು ಆ್ಯಂಕರ್ ಕೇಳ್ತಾರೆ, ನೀವು ಹಿಂದಿಗಿಂತ ಭಾಳ ಕಾನ್ಫಿಡೆಂಟಾಗಿ ಕಾಣಿಸ್ತಾ ಇದ್ದೀರಾ, ನಾವು ಮೊದಲೆಲ್ಲ ಮಾತಾಡಿದಾಗ ಇಷ್ಟು ಕಾನ್ಫಿಡೆಂಟ್ ಆಗಿರಲಿಲ್ಲ, ನೀವು ಈಗ ಭಾಳ ಕಾನ್ಫಿಡೆಂಟಾಗಿ ಮಾತಾಡ್ತಾ ಇದ್ದೀರಾ ಅಂದಾಗ ಅವ್ರು ಹೇಳ್ತಾರೆ, ನಾನು ಯಾವಾಗಲೂ ಕಾನ್ಫಿಡೆಂಟೇ, ನಾನು ಯಾವಾಗಲೂ ಪಾಸಿಟಿವೇ, ನಾನು ಭರವಸೆಯ ಮೇಲೆ ಬದುಕುವವನು, ಭರವಸೆ ಹೊಂದಿದ್ದೇನೆ ಅಂತ ಹೇಳ್ತಾರೆ. ಅಂದರೆ ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತಿದ್ದಾರೆ, ನಾನು ಮುಖ್ಯಮಂತ್ರಿ ಆಗೇ ಆಗ್ತೀನಿ, ಆ ನಂಬಿಕೆ ನನಗಿದೆ, ನನ್ನ ನಾಯಕರ ಮೇಲೆ ನನಗೆ ನಂಬಿಕೆ ಇದೆ, ನಾಯಕರು ನನ್ನ ಸಿ ಎಂ ಮಾಡಿಯೇ ಮಾಡ್ತಾರೆ ಅನ್ನುವ ಸಂದೇಶವನ್ನು ಈ ಮೂಲಕ ಕೊಡ್ತಾ ಇದ್ದಾರೆ. ನೋಡಿ, ಆ್ಯಂಕರ್ಗಳು ಆ ಪ್ರಶ್ನೆಗಳನ್ನ ಕೇಳಿದಾಗ ಇವರೆಲ್ಲೂ ಕೂಡ ಅದಕ್ಕೆ ಉತ್ತರಿಸಲ್ಲ ಅಂತ ನಿರಾಕರಿಸಲ್ಲ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಅಂತ ಹೇಳಲ್ಲ, ಬೇಡ ಆ ವಿಷಯ ಈಗ ಅಂತ ಹೇಳಲ್ಲ, ಚರ್ಚೆ ಮಾಡ್ತಾರೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ವಿಚಾರ ಜೀವಂತವಾಗಿರಬೇಕಾಗಿದೆ, ಅದು ಅವರ ಅನಿವಾರ್ಯತೆ. ದಾವೋಸ್ನಲ್ಲೇ ಇರಲಿ, ಎಲ್ಲೇ ಇರಲಿ, ಈ ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಮುಂದಿನ ಮುಖ್ಯಮಂತ್ರಿಯ ವಿಚಾರ ಚರ್ಚೆಯಲ್ಲಿ ಇರಬೇಕು. ಅದಕ್ಕೇನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಈಗ ದಾವೋಸಿಗೆ ಹೋಗಿ ಕುಳಿತರು ಅವ್ರು ಇಂಟರ್ವ್ಯೂಗಳನ್ನ ಕೊಡ್ತಾ ಇರೋದು ಅದೇ ಕಾರಣಕ್ಕಾಗಿ.
ಉಳಿದಿದ್ದು ಏನು ಆಗ್ತಾ ಇದೆಯೋ ಬಿಡ್ತಿದೆಯೋ, ಆದರೆ ಡಿ ಕೆ ಶಿವಕುಮಾರ್ ಅವರ ಒಂದು ಸ್ಟ್ರಾಟಜಿ ಕಂಪ್ಲೀಟ್ ವರ್ಕ್ ಆಗ್ತಾ ಇದೆ. ಏನು? ಈ ವಿಚಾರವನ್ನು ಜೀವಂತವಾಗಿಡುವಲ್ಲಿ ಅವರು ಸಕ್ಸೀಡ್ ಆಗ್ತಾ ಇದ್ದಾರೆ. ನೋಡಿ, ಇವತ್ತು ಇಷ್ಟೆಲ್ಲ ರಾದಂತಾಯಿತು ವಿಧಾನಸಭೆಯಲ್ಲಿ. ರಾಜ್ಯಪಾಲರು ಬಂದಿದ್ದು ಹೋಗಿದ್ದು, ವಿ ಕೆ ಹರಿಪ್ರಸಾದ್ ಅವರು ಅಡ್ಡ ಹಾಕಕ್ಕೆ ಹೋಗಿದ್ದು, ಎಲ್ಲ ಘೋಷಣೆಗೆ ಹೋಗಿದ್ದು, ಅಷ್ಟೆಲ್ಲ ಗಲಾಟೆ ಆಗಿ ಅದು ನ್ಯಾಷನಲ್ ನ್ಯೂಸ್ ಆಗ್ತಾ ಇದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸ್ಪೇಸನ್ನು ಎಲ್ಲೂ ಬಿಟ್ಕೊಡ್ಲಿಲ್ಲ. ಮತ್ತು ಅವರು ಎಲ್ಲೂ ಈ ರಾಜ್ಯದ ಬೇರೆ ಬೆಳವಣಿಗೆಗಳ ಬಗ್ಗೆ ಮಾತಾಡಲಿಲ್ಲ. ಅಂದರೆ ಈ ರೀತಿಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತಾಡಲಿಲ್ಲ. ಅವರು ಕೇವಲ ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ರಾಜ್ಯದ ವಿಚಾರ ಬಂದಾಗ, ನಾನು ಹೇಳ್ತಿರೋದು ವರ್ಲ್ಡ್ ಎಕನಾಮಿಕ್ ಫೋರಮಲ್ಲಿ ಆರ್ಥಿಕವಾದಂಥ ವಿಚಾರಗಳು, ಬೆಂಗಳೂರಿನ ವಿಚಾರ, ಕರ್ನಾಟಕದ ವಿಚಾರ, ಈ ವಿಚಾರಗಳನ್ನ ಹೊರತುಪಡಿಸಿದ್ರೆ ರಾಜಕಾರಣ ಅಂತ ಬಂದರೆ, ರಾಜಕೀಯ ಅಂತ ಬಂದರೆ ಅವ್ರು ಮಾತಾಡಿದ್ದು ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ಮಾತ್ರ ಅನ್ನೋಂಥದ್ದು ಗಮನಾರ್ಹ. ಅಂದರೆ ಅವರು ಈ ವಿಚಾರವನ್ನು ಜೀವಂತವಾಗಿಡಲಿಕ್ಕೆ ಶತಾಯಗತಾಯಿ ಏನೆಲ್ಲ ಮಾಡ್ಬೋದೋ ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ದಾವೋಸ್ನಲ್ಲೂ ಕುಳಿತು ಅದನ್ನೇ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಈ ತಂತ್ರ ಅವರಿಗೆ ಸಹಾಯ ಮಾಡ್ಬೋದಾ? ನೋಡಿ, ಉಳಿದಿದ್ದೇನೇ ಆಗಲಿ, ಅವರು ಈ ತಂತ್ರದಿಂದ ತಮ್ಮ KPCC ಅಧ್ಯಕ್ಷ ಪಟ್ಟವನ್ನು ಉಳಿಸಿಕೊಳ್ಳುವಲ್ಲಿ ಸಕ್ಸೀಡ್ ಆಗಿದ್ದಾರೆ. ಅದರ ಜೊತೆಗೆ ಏಕೈಕ DCM ಆಗಿ ಉಳಿಯುವಲ್ಲಿ ಸಕ್ಸೀಡ್ ಆಗಿದ್ದಾರೆ. ಹಾಗೂ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಪುನರ್ರಚನೆ ಮಾಡದ ಹಾಗೆ ತಡೆಯುವಲ್ಲಿ ಸಕ್ಸೀಡ್ ಆಗಿದ್ದಾರೆ. ಅಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಯಶಸ್ಸನ್ನು ಕಂಡಿದ್ದಾರೆ ಈ ತಂತ್ರಗಾರಿಕೆಯಿಂದ. ಅದೇ ಕಾರಣಕ್ಕಾಗಿ ಈ ತಂತ್ರಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಆಗುತ್ತೋ ಬಿಡುತ್ತೋ, ಆದರೆ ಉಳಿದ 3 ವಿಚಾರಗಳನ್ನ ಹೇಳಿದ್ನಲ್ಲ, ಏಕೈಕ DCM, KPCC ಅಧ್ಯಕ್ಷ ಸ್ಥಾನ, ಸಚಿವ ಸಂಪುಟ ಪುನರ್ರಚನೆ ಆಗದ ಹಾಗೆ ತಡೆಯೋದು, ಇವು 3ರಲ್ಲೂ ಅವರು ಯಶಸ್ಸನ್ನು ಕಂಡಿದ್ದಾರೆ. ಆ ದೃಷ್ಟಿಯಿಂದ ಹೇಳಿ ಡಿ ಕೆ ಶಿವಕುಮಾರ್ ಅವರ ಈ ತಂತ್ರಗಾರಿಕೆ ವರ್ಕ್ ಆಗ್ತಾ ಇದೆಯಾ ಇಲ್ವೋ? ಏನೇ ಆಗಲಿ ಕಡೆಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಆಗೋದಿಲ್ವಲ್ಲ ಅಂತ ಹೇಳ್ತೀರಾ, ಅಥವಾ ಇದೇ ಯಶಸ್ಸು ಅಂತ ಪರಿಭಾವಿಸ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. Speaking now to the next Chief Minister of Karnataka, is it time to congratulate you, sir? No, I am confident with my leadership. It is an understanding between all of us, and myself, Siddaramaiah, will take a call with the guidance of the leadership. 140 ಜನ ಬೆಂಬಲಕ್ಕಿದ್ದಾರೆ, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ನನ್ನ ಬೆಂಬಲಕ್ಕಿದ್ದಾರೆ. ನಿಮ್ಗೆ ಗೊತ್ತಿದೆಯಾ ನಾನು ಚೀಫ್ ಮಿನಿಸ್ಟರ್ ಏನು ಮಾತಾಡಿದ್ದೀವಿ ಅಂತ? ರಾಹುಲ್ ಸಮ್ಮುಖದಲ್ಲೇ ನಾವೇನು ಮಾತಾಡ್ಕೊಂಡಿದ್ದೀವಿ, ಹೈಕಮಾಂಡ್ ಸಮ್ಮುಖದಲ್ಲಿ ಏನು ಮಾತಾಡಿದ್ದೀವಿ, ಯಾರು ಎಲ್ಲ ಕೂತ್ಕೊಂಡು ನಾವೇನು ತೀರ್ಮಾನ ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ. ಅದನ್ನು ನಾನು ಬಹಿರಂಗದಲ್ಲಿ ನಿಮ್ಮ ಹತ್ರ ಮಾಧ್ಯಮದಲ್ಲಿ ನಾನು ಚರ್ಚೆ ಮಾಡೋಕ್ಕಾಗ್ತದೆ. ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲದಕ್ಕೂ ಒಂದು ಕಾಲ ಇದೆ, ಆ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತೇನೆ. ಏಪ್ರಿಲ್ನಲ್ಲಿ ಈ ರೀತಿಯಾದಂಥ ಒಂದು ಒಳ್ಳೆ ಸುದ್ದಿ ಬರ್ತದೆ ಅಂತ ಚರ್ಚೆ ಮಾಡಿದೆ. ಏಪ್ರಿಲ್ ತಿಂಗಳಲ್ಲಿ ನೋಡೋಣ, ಈಗ ಯಾಕಂದ್ರೆ ಮಾತು